ರಾಜ್ಯದ ಎಲ್ಲ ಮುಸಲ್ಮಾನರು ಈ ಸಲ ಸಾರಾಸಗಟಾಗಿ ಕಾಂಗ್ರೆಸ್ಗೆ ವೋಟ್ ಹಾಕಿರೋದು ಅದು ನಮಗೆಲ್ಲ ಗೊತ್ತಿರೋ ವಿಷಯ, ಎಲ್ರಿಗೂ ಗೊತ್ತಿರೋ ವಿಷಯ. ಯಾವುದು ಥರ್ಡ್ ಫ್ರಂಟ್ ಇಲ್ಲ ಕರ್ನಾಟಕದಲ್ಲಿ. ಥರ್ಡ್ ಫ್ರಂಟ್ ಇದ್ದಿದ್ದು ಹೋಗಿ ಬಿ ಜೆ ಪಿ ಜೊತೆ ಸೇರ್ಕೊಂಡ್ಬಿಡ್ತು ಅಂತ ಹೇಳಿಬಿಟ್ಟು ಮುಸಲ್ಮಾನರೆಲ್ಲ ಒಂದೇ ಕಡೆ ತಿರುಗಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು. 90% ವೋಟುಗಳು ಕಾಂಗ್ರೆಸ್ಗೆ ಹೋಗಿದೆ. ಹೀಗಿರಬೇಕಾದ್ರೆ ನಮ್ಮ ಕ್ಯಾಬಿನೆಟ್ಸಲ್ಲಿ ದೇವರಾಜ ಅವ್ರ ಕ್ಯಾಬಿನೆಟ್ಸ್ನಲ್ಲಿ ಸುಮಾರು 4 ಮಿನಿಸ್ಟರ್ಸು ಮತ್ತು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಕ್ಯಾಬಿನೆಟಲ್ಲಿ 5 ಮಿನಿಸ್ಟರ್ಸ್ಗೆ ಅವಕಾಶ ಕೊಟ್ಟಿದ್ದರು. ನಮ್ಮ ಶ್ರೀಮಾನ್ ಈಗ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರೂ ಅವರೂ ನಮ್ಮ ಎಸ್ ಎಂ ಕೃಷ್ಣ ಅವರು ಗರಡಿಯಲ್ಲಿ ಪಳಗಿದವರು. ನಮಗೆ 5 ಸಿಗುತ್ತೆ ಅಂತ ಭಾಳ ಇದಿದೆ, ಆಶಾದಾಯಕವಾಗಿದ್ದೇವೆ. ಈಗ ಆಲ್ರೆಡಿ 2 ಕೊಟ್ಟಿದ್ದಾರೆ. ಆಮೇಲೆ ರಾಜ್ಯಸಭಾ ಇದು ನಮ್ಮ ಕೌನ್ಸಿಲ್ ಸ್ಪೀಕರ್ ಬಂದು ಅದು ಕಾನ್ಸ್ಟಿಟ್ಯೂಷನಲ್ ಹುದ್ದೆ. ಜನರ ಒಂದು ಸಮಸ್ಯೆಗಳು ಇತ್ಯರ್ಥ ಮಾಡೋದಕ್ಕೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಸ್ಥಾನ ಕೊಟ್ಟರೆ, ಇನ್ನೂ 3 ಕೊಟ್ಟರೆ ಭಾಳ ಸಂತೋಷದ ವಿಷಯ ಅಂತ ನಾನು ಹೇಳ್ತೇನೆ. ಆಮೇಲೆ ಎಸ್ ಎಂ ಕೃಷ್ಣ ಅವರು ಕಾಲದಲ್ಲಿ ಕೊಟ್ಟಿದ್ದರು, ಆವಾಗ ಸ್ವಲ್ಪ ಜನ ಅಭಿವೃದ್ಧಿನೂ ಕಂಡರು. ಆಮೇಲೆ ಸಮಸ್ಯೆಗಳು ಇತ್ಯರ್ಥ ಆಗೋದ್ರಲ್ಲಿ ಒಳ್ಳೆಯ ಅವಕಾಶ ಇತ್ತು ಆವಾಗ. ಅದೇ ರೀತಿ ಈಗಲೂ ಮಾಡ್ತಾರೆ ಅಂತ ಒಂದು ನಂಬಿಕೆ. ಸರ್, ಅಂದರೆ ಈಗಾಗಲೇ ಉಳಿದಿರೋದಂದ್ರೆ ಒಂದೇ ಸ್ಥಾನ, ಅದನ್ನು ಮಹಿಳೆಯ ಮೀಸಲಾತಿಗೆ ಇಡ್ತಾರಾ ಅಥವಾ ನಮಗೆ ಪೂರ್ತಿ ವಿಶ್ವಾಸ ಇದೆ. ಎಸ್ ಎಂ ಕೃಷ್ಣ ಸಾಹೇಬ್ರ ಕಾಲದಲ್ಲಿ ಕೊಟ್ಟಿದ್ದ ಆ ರೀತಿ ಸಂಖ್ಯೆಯಿಂದ ಒಂದು 5 ನಮ್ಮ ಮುಸಲ್ಮಾನರಿಗೆ ಸಿಗುತ್ತೆ ಅಂತ ಅವಕಾಶ ಕೊಟ್ಟರೆ ಅದರಂತೆ ಜನರ ಸಮಸ್ಯೆಗಳು ಇತ್ಯರ್ಥ ಆಗೋದ್ರಲ್ಲಿ ಒಳ್ಳೆ ಒಂದು ಕರ್ನಾಟಕದಲ್ಲಿ ಎಲ್ಲರೂ ಅಭಿವೃದ್ಧಿ ಕಾಣೋದಕ್ಕೆ ಒಳ್ಳೆಯ ಅವಕಾಶ ಸಿಗುತ್ತೆ ಮುಸಲ್ಮಾನರಿಗೂ ಅಂತ ನನ್ನ ಅನಿಸಿಕೆ. ನೋಡಿ, ನಮಗೆ ಪೂರ್ತಿ ವಿಶ್ವಾಸ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಳ್ಳೆಯ ಭವಿಷ್ಯ ಇದೆ. ಒಂದೇನಂದರೆ ಎಲ್ರಿಗೂ ಜೊತೆಯಲ್ಲಿ ತಗೊಂಡು ಹೋಗಬೇಕು. ಆ ರೀತಿ ಹೋಗ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿತಾ ಇದ್ದರೆ ನಮ್ಮ ಸಿದ್ದರಾಮಯ್ಯನವರು ಸಾಹೇಬ್ರ ಕಾಲದಲ್ಲಾಗಿರ್ಬೋದು ಅಥವಾ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಸಾಹೇಬ್ರ ಕಾಲದಲ್ಲಿ ಅವರು ಆ್ಯಸ್ ಎ ಡೆಪ್ಯೂಟಿ ಸಿ ಎಮ್ ಆಲ್ಸೋ ಅವರು ಒಳ್ಳೆಯ ಸೇವೆ ಸಲ್ಲಿಸಿದ್ದಾರೆ. ಈಗ ಸಿ ಎಮ್ ಆಗಿನೂ ಅಷ್ಟೇ ಚೆನ್ನಾಗಿ ಸೇವೆ ಸಲ್ಲಿಸ್ತಾರೆ. ಎಲ್ರಿಗೂ ಒಂದು ಅಭಿವೃದ್ಧಿ ಆಗುವಂಥ ಪಾಲಿಸೀಸ್ ತರ್ತಾರೆ ಅಂತ ನಮಗೆ ಪೂರ್ತಿ ವಿಶ್ವಾಸ ಇದೆ. ಆಮೇಲೆ ಬಡ್ಜೆಟಲ್ಲೂ ಮುಸಲ್ಮಾನರಿಗೆ ಅಥವಾ ಅಲ್ಪಸಂಖ್ಯಾತರಿಗೆ ಬಡ್ಜೆಟಲ್ಲಿ ಎಷ್ಟು ಅಲೊಕೇಶನ್ ಬೇಕು, ನಾವು ಸುಮಾರು 13.8% ಇದ್ದೇವೆ ಬರೀ ಮುಸಲ್ಮಾನರು. ಆಮೇಲೆ ಅದರಲ್ಲಿ ಕ್ರೈಸ್ತರು, ಜೈನ್ಸು ಎಲ್ಲ ಬರ್ತಾರೆ. ಎಲ್ಲರೂ ಸೇರಿಸಿದ್ರೆ 16% ಇದ್ದೇವೆ. 16%ಗೆ ನಮ್ಮ ಬಡ್ಜೆಟಲ್ಲಿ ಅಷ್ಟೇ ಅದಕ್ಕೆ ಸಮಾನವಾದ ಪಾಲು ಕೊಟ್ಟರೆ ಭಾಳ ಅಭಿವೃದ್ಧಿಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಮತ್ತೆ ಕಾಂಗ್ರೆಸ್ ಬಂದೇ ಬರುತ್ತೆ ಅಂತ ಪೂರ್ತಿ ವಿಶ್ವಾಸ ಇದೆ. ಆಮೇಲೆ ಮುಸಲ್ಮಾನರು ಡೆಫಿನೆಟಾಗಿ ಮುಂದೇನೂ ನಮ್ಮ ಡಿ ಕೆ ಶಿವಕುಮಾರ್ ಹತ್ರನೂ ಭಾಳ ಹಚ್ಕೊಂಡಿದ್ದಾರೆ ಮುಸಲ್ಮಾನರು. ನಾವೆಲ್ಲ ಜೊತೇಲಿ ಇರ್ತೀವಿ ಅಂತ ಒಂದು ಭರವಸೆ ಕೊಡ್ತೇವೆ ನಾವು.